Hi guys, welcome back to my sister's channel. Lame jokes guys. ಸೊ ಕ್ವಶನ್ ಏನಂದ್ರೆ, ವಾಟ್ ಡು ಯು ಕಾಲ್ ಅ ಚಿಕನ್ಸ್ ಫಾದರ್? ಗೈಸ್, ಈಗ ಪಪ್ಪಾಯ ಗಿಡ ಪ್ಲಾಂಟೇಶನ್ ಮಾಡೋಣ ಅಂತ ಬಂದಿದ್ದೀವಿ. ನಮ್ಮದೊಂದು ಇಲ್ಲಿ ಪುಟ್ಟ ಗಾರ್ಡನ್ ಇದೆ. ಸೊ ಇಲ್ಲಿ ಪ್ಲಾಂಟೇಶನ್ ಮಾಡೋಣ ಅಂತ ಬಂದಿದ್ದೀವಿ. ಆಲ್ರೆಡಿ ಒಂದು ಪ್ಲಾಂಟೇಶನ್ ಮಾಡಿದ್ದೀವಿ. ಮತ್ತು ಇಲ್ಲಿ ಸಪೋಟೊ ಗಿಡ ಎಲ್ಲ ಇದೆ, ಬೂದ್ಗುಂಬಳಕಾಯಿ ಬಳ್ಳಿ ಇದೆ, ತೋರಿಸ್ತೀನಿ ನೋಡಿ. ನೀವು ಇಲ್ಲಿ ನೋಡಿ ಗೈಸ್, ಸಪೋಟೊ ಗಿಡದಲ್ಲಿ ಸಪೋಟೊ ಬಿಟ್ಟಿದೆ ನೋಡಿ. ಮತ್ತು ಈ ಕಡೆ ಒಂದಿದೆ ಗಿಡ ನೋಡಿ, ಇಲ್ಲಿ ಅಲ್ಲಿ ಇದರಲ್ಲೂ ಬಿಟ್ಟಿದೆ. ಮತ್ತು ಇಲ್ಲಿದೆಲ್ಲ ಇದೆಲ್ಲ ಇದು ಬೂದ್ಗುಂಬಳಕಾಯಿ ಗಿಡ, ಬೂದ್ಗುಂಬಳಕಾಯಿ ಬಳ್ಳಿ. ಇಲ್ಲಿ ನೋಡಿ, ಬೂದ್ಗುಂಬಳಕಾಯಿ ಬಿಟ್ಟಿದೆ ಒಂದು, ಆದರೆ ಯಾವುದೋ ಒಂದು ಇನ್ಸೆಕ್ಟ್ ತಿಂದ್ಬಿಟ್ಟಿದೆ. ಇಲ್ಲಿ ಸೀಬೆಹಣ್ಣು ಗಿಡ ಇದೆ, ಸೀಬೆಕಾಯಿ ಬಿಟ್ಟಿದೆ, ತೋರಿಸ್ತೀನಿ ನೋಡಿ. ತೋರಿಸಿ ಇಲ್ಲಿ ನೋಡಿ ಎಷ್ಟು ಪುಟಾಣಿಗೆ ಬಿಟ್ಟಿದೆ ಸೀಬೆಕಾಯಿ. ಮತ್ತು ಇಲ್ಲಿ ನುಗ್ಗೆ ಸೊಪ್ಪಿನ ಗಿಡನೂ ಹಾಕಿದ್ದೀವಿ. ಇದು ನೋಡಿ, ಇನ್ನು ಚಿಕ್ಕದಿದು, ಸ್ವಲ್ಪ ಬಿಟ್ಟಿದೆ ಅಷ್ಟೇ. ಯಾವುದೊಂದು ಪಪ್ಪಾಯ ಸಸಿ ಪ್ಯಾಕೆಟ್ ಓಪನ್ ಮಾಡ್ಬೇಕಂದ್ರೆ ಈ ಥರ ಸೈಡಿಂದ ಕ್ಲೀನಾಗೆಲ್ಲ ಫಸ್ಟು ಬಿಡಿಸ್ಕೊಬೇಕು. ಇದನ್ನು ಪ್ಯಾಕೆಟ ಈ ಥರ ಬಿಡಿಸ್ಕೋಬೇಕು ನಾವು. ನೋಡಿಲ್ಲ ಬೇರೆಲ್ಲ ಹೆಂಗೆ ಫಾರ್ಮೇಷನ್ ಆಗಿದೆ, ಬೇರೆ ಈ ಥರ ರೂಟ್ ಫಾರ್ಮೇಷನ್ ಆಗಿರೋದು ಚೆನ್ನಾಗಿ ಬರ್ತವೆ. ಸ್ಟೆಮ್ಮು ಈ ಥರ ದಪ್ಪ ಇರಬೇಕು. ರೂಟೆಲ್ಲ ಈ ಥರ ಚೆನ್ನಾಗಿ ಫಾರ್ಮೇಷನ್ ಇದ್ದರೆ ಈ ಥರ ಸಸಿನ ಪ್ಲಾಂಟಿಂಗ್ ಮಾಡಿದರೆ ಚೆನ್ನಾಗಿ ಸಸಿ ಸಾಯಲ್ಲ ಮತ್ತು ಚೆನ್ನಾಗಿ ಬೇಗ ಬೆಳವಣಿಗೆ ಚೆನ್ನಾಗಾಗ್ತದೆ. ಸೊ ಈಗ ಪ್ಲಾಂಟ್ ಮಾಡ್ತಾ ಇದ್ದೀವಿ. ಪ್ಲಾಂಟಿಂಗು ಅಷ್ಟೇ, ಜಾಸ್ತಿ ಆಳಕ್ಕೆ ಮುಚ್ಚಬಾರ್ದು. ಜಸ್ಟ್ ಈ ಪಾಕೆಟ್ ಮಣ್ಣಿದೆಯಲ್ಲ, ಇದು ಬಿಟ್ಟು ಒಂದು 1/2 ಇಂಚ್ ಮಣ್ಣು ಹಾಕಿ ಸಾಕು. ಜಾಸ್ತಿ ಆಳ ಮುಚ್ಚಿದ್ರೆ ಗಿಡ ಕೊಳ್ತೋಗ್ಬಿಟ್ಟು. ನನ್ನ ಹಸ್ಬೆಂಡ್ ಎಲ್ಲ ಪ್ಲಾಂಟ್ ಮಾಡ್ತಾ ಇದ್ದಾರೆ. ನಮಗೆ ಅರ್ಥಬಾಂಬ್ ಸಿಕ್ತು ನೋಡಿ, ಇಲ್ಲಿದೆ ನೋಡಿ, ಎಷ್ಟೊಂದಿದೆ, 2 ಇದ್ದಾವೆ. ನಾನು ಚಿಕ್ಕವಳು, ಇಲ್ಲಿ ನೋಡಿ ಎಷ್ಟೊಂದು ಸಿಗ್ತಾ ಇದೆ. ಆಗಿತಾ ನಾನು ಚಿಕ್ಕವಳಿದ್ದಾಗ ಇದನ್ನು ಹಾವು ಅಂದ್ಕೊಳ್ತಿದ್ದೆ. ಸೊ ನಾನು ಅವರು ಸೇರಿ ಒಂದು ಪ್ಲಾಂಟ್ ಮಾಡ್ತಾ ಇದ್ದೀವಿ. ಫೈನಲಿ 2 ಗಿಡನೂ ಪ್ಲಾಂಟಿಂಗ್ ಆಯಿತು. ಸೊ ಇದು ನಮ್ಮ ಪುಟ್ಟ ಗಾರ್ಡನ್. ಹಾಯ್ ಗೈಸ್, ಈಗ ಕ್ವಿಕ್ ಅಪ್ಡೇಟ್ ಏನಂದರೆ, ಇವತ್ತು ನಮ್ಮ ಅಕ್ಕನ ಸೀಮ್ ಅಂತ ಇದೆ. ಸೊ ನಾವೆಲ್ಲ ಇವಾಗ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಅವಳಿಗೆ ಮೇಕಪ್ ಆರ್ಟಿಸ್ಟ್ ನಾನೇ, ಬಿಕಾಸ್ ಆಬ್ವಿಯಸ್ಲಿ ಫ್ಯಾಮಿಲಿ ಫಂಕ್ಷನ್ ಅಂದರೆ ನಾನೇ ಮೇಕಪ್ ಆರ್ಟಿಸ್ಟ್ ಆಗಿರ್ತೀನಿ. ಸೊ ಈಗ ಅವಳಿಗೆ ಮೇಕಪ್ ಎಲ್ಲ ಆಯಿತು, ಫೋಟೋಸ್ ಎಲ್ಲ ತಗೊಂಡಿದ್ದಾಯಿತು, ಎಲ್ಲರೂ ರೆಡಿಯಾಗಿ ಅವಳು ಕೂಡ ಹೊರಟಿದ್ದಾಳೆ. ಈಗ ನಾನು ನನ್ನ ಹಸ್ಬೆಂಡ್ ಮಾತ್ರ ಇದ್ದೀವಿ. ಸೊ ನನ್ನ ಹಸ್ಬೆಂಡ್ ನನ್ನ ಪಿಕ್ ಮಾಡೋದಕ್ಕಂತ ಇದ್ದಾರೆ. ಆಲ್ರೆಡಿ ನಾನು ಸ್ಯಾರಿ ಹಾಕೊಂಡಿದ್ದೀನಿ, ಸ್ವಲ್ಪ ರೆಡಿ ಆಗಬೇಕು. ಸೊ ಬೇಗ ರೆಡಿಯಾಗಿ ಮತ್ತೆ ಸಿಗ್ತೇನೆ. ಸೊ ನಾನು ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಅವಳನ್ನ ಕೂರಿಸ್ಬಿಟ್ಟಿದ್ರು. ಅವಳನ್ನ ಕೂರಿಸಿ ಏನೇನು ಶಾಸ್ತ್ರ ಮಾಡಬೇಕು ಅದೆಲ್ಲ ಮಾಡಿದ್ರು. ನಮ್ಮ ರಿಲೇಟಿವ್ಸ್ ಕೂಡ ಆಗಲೇ ಎಲ್ಲ ಅಷ್ಟೊಂದು ಜನ ಬಂದಿದ್ರು ನಾವು ಹೋದಾಗ. ಆ್ಯಂಡ್ ಈ ವಿಡಿಯೋದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಕೇಳಿಸುತ್ತೆ ನಿಮಗೆ ನಮ್ಮ ವಾಯ್ಸಲ್ಲಿ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ನಾವೊಂದು ಸೆಲ್ಫಿ ವಿಡಿಯೋ ಮಾಡ್ಕೊಂಡ್ವಿ ನೋಡಿ. ಆಲ್ರೆಡಿ ಎಲ್ಲ ರಿಲೇಟಿವ್ಸ್ ಬಂದುಬಿಟ್ಟಿದ್ದಾರೆ, ಇನ್ನೂ ಸ್ವಲ್ಪ ಜನ ಬರೋರು ಇದ್ದಾರೆ. ನಿನ್ ಜೊತೆ ಒಂದ್ಸರಿ ಹೋಗಿ ಶಾಪಿಂಗ್ ಮಾಡೋಣ ಅಂದ್ರೆ ನೀನು ಫ್ರೀನೇ ಇರಲ್ಲ ಆನ್ಲೈನ್. ಹೌದಾ? ಹೆಂಗೆ ನೀನು ತಗೊಳ್ಳೋದು? ಯಾವ ಥರ ಆರಿಸ್ಬಿಟ್ಟು ಅದು ಓಪನ್ ಮಾಡಿ ನೋಡಿ, ಯಾರು ತಗೊಂಡಿರ್ತಾರಲ್ಲ ಅಂದ್ರೆ ಅವ್ರು ಹಾಕೊಂಡಿರೋದೆಲ್ಲ ನೋಡಿ ನನಗೆ ಅದನ್ನೆಲ್ಲ ನನ್ಗೆ ಆಸೆ ಆಗುತ್ತೆ ನೋಡಿದ್ರೆ ಎಂತೆಂಥ ಡ್ರೆಸ್ ಹಾಕ್ತಾರಪ್ಪ, ನನಗೂ ಇಷ್ಟ ಅನಿಸುತ್ತೆ. ಸೊ ಅಕ್ಕಂಗೆ ನಮ್ಮ ಕಡೆಯಿಂದ ಗಿಫ್ಟ್ ಕೊಟ್ವಿ. ಆಮೇಲೆ ಫ್ಯಾಮಿಲಿ ಫೋಟೋ ತೊಗೊಂಡ್ವಿ. ಅದಾದಮೇಲೆ ನಾನು ಕೂಡ ಅವಳಿಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಎಲ್ಲ ಹಾಕಿ ನಮ್ಮದೊಂದು ಕಪಲ್ ಫೋಟೋ ತೊಗೊಂಡ್ವಿ ಅವಳ ಜೊತೆ. ಓ ಹೆಣ್ಮಗು ಓ. ಸೊ ಕ್ವಶನ್ ಏನಂದರೆ, ವಾಟ್ ಡು ಯು ಕಾಲ್ ಅ ಚಿಕನ್ಸ್ ಫಾದರ್? ಇದು ಇಂಗ್ಲೀಷೇ ಕನ್ನಡ ಯಾವುದಾದ್ರೂ ಹೇಳ್ಬೋದು. ಫಾದರ್ ಚಿಕನ್. ಚಿಕನ್ದು ಅಪ್ಪನ ಹೆಸರು ಏನು ಇಂಗ್ಲೀಷಲ್ಲಿ? ವಾಟ್ ಇಸ್ ದ ನೇಮ್ ಆಫ್ ಚಿಕನ್ಸ್ ಫಾದರ್? ಫಾದರ್ ಚಿಕನ್ ಫಾದರ್. ಏನು ಗೊತ್ತಾ? ಚಿಕನ್ ಕಬಾಬ್, ಚಿಕನ್ ಕಬಾಬ್, ಚಿಕನ್ ಕಬಾಬ್, ಚಿಕನ್ ಕಬಾಬ್. ಲೇಮ್ ಜೋಕ್ಸ್ ಗೈಸ್. ಮತ್ತೆ ವಾಟ್ ಇಸ್ ದ ನೇಮ್ ಆಫ್ ಚಿಕನ್ಸ್ ಮದರ್? ಚಿಕನ್ ಕೈಮಾ. ಕರೆಕ್ಟ್, ಚಿಕನ್ ಕೈಮಾ. ಗೈಸ್, ಇಲ್ಲಿ ಇಬ್ರು ಹುಡುಗಿರು ಏನಕ್ಕೆ ನಿಂತಿದ್ದಾರೆ ಅಂತ ಕೇಳೋಣ ಬನ್ನಿ. ಏನಕ್ಕೆ ನಿಂತಿದ್ದೀರಾ?
ಗೋಬಿ ಗೈಸ್ ಇಲ್ಲಿ ಗೋಬಿ ಆರ್ಡರ್ ಮಾಡಿದ್ದಾರೆ, ಬರುತ್ತೆ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಗೈಸ್. ಫೈನಲ್ ಗೋಬಿ ಬಂತು ನೋಡಿ, ಎಲ್ಲ ತಿಂತಾ ಇದ್ದಾರೆ. ಹೆಂಗಿದೆ ಗೋಬಿ? ಇವಳು ನೋಡಿ ಅಲ್ಲಿ ಇದ್ರೊಳಗಡೆ ಇದೆ ನೋಡಿ ಗೈಸ್, ಇದ್ರೊಳಗಡೆ ಫುಲ್ಲು, ಅದು ಫುಲ್ಲು ಪ್ಲೇಟ್ ಇವಳೊಬ್ಬಳೇ ತಿಂತಾಳೆ ಗೈಸ್. ಗೋಬಿ ಕೊಟ್ಟಿದ್ರು, ತಿಂದರೆ ಇನ್ನೂ ಮಿಕ್ಕಿದೆ ಇಲ್ಲಿ ಗೋಬಿ. ನಂಗಂತೂ ಫುಲ್ ಆಗ್ಬಿಟ್ಟಿದೆ ಗೋಬಿ ತಿಂದ್ಬಿಟ್ಟು. ಈಗ ಇದನ್ನ ಕೆಳಗಡೆ ತಗೊಂಡೋಗಿ ಖಾಲಿ ಮಾಡಬೇಕು ಅಷ್ಟೇ ಗೈಸ್. ಇಲ್ಲಿ ಗೋಬಿ ಸೇಲ್ ನಡೀತಾ ಇದೆ, ಎಲ್ಲರಿಗೂ ಸಾಕಾಗೋಗಿದೆ ಗೋಬಿ. ನನಗೆ ಒಂದು ಸ್ಪೂನ್ ಇಟ್ಬಿಡಿ. ಇಲ್ಲಿ ನೋಡಿ ಗೈಸ್, ಇದು ಇವರೊಬ್ರು ಹೊಟ್ಟೆ ತುಂಬ ಗೋಬಿ ತಿನ್ಬಿಟ್ಟು ಫುಲ್ ಬ್ಯಾಟಿಂಗ್ ಮಾಡಿ ಇಲ್ಲೇ ಮಲ್ಕೊಂಡ್ಬಿಟ್ಟಿದ್ದಾರೆ. ಇವರು ಗೋಬಿ ಫುಲ್ಲು ಫ್ಲಾಟ್ ಇಲ್ಲೇ ಚೌಟ್ರಲ್ಲಿ. ಹೊಟ್ಟೆ ಎಳ್ಕೊಂತಿದ್ದಾರೆ. ಫಸ್ಟ್ ಟೈಮು ಬಾವಂದು, ನಂದು, ಆಮೇಲೆ ಇನ್ನೊಂದು ಹಿಂದೆ ಬಂದಿದ್ದೆಪ್ಪ. ಇವಾಗ ಒಂದು ಇಲ್ಲಿ ಕುತ್ಕೊಂಡು ಇನ್ನೊಂದು ತಿಂದೆ, ಹೊಸ್ದಾಗಿ ತಂದಾಗ ಮೇಲೊಂದು ತಿಂದಿದ್ದೆ, ಇನ್ನೊಂದು ಯಾವಾಗ ತಿಂದಿರ್ತೀರ ತಿಂದಿಲ್ಲ. ಇಷ್ಟೊಂದು ಐಸ್ ಕ್ರೀಮ್ ತಿಂದರೆ ಹೆಂಗೆ ಕತೆ? ನಾನು ತಿನ್ನೋದು ಯಾವಾಗ ಹೋಗುತ್ತೆ. NCC ಕ್ಯಾಡೆಟು ಇಷ್ಟೊಂದು ಐಸ್ ಕ್ರೀಮ್ ತಿಂದರೆ ಹೆಂಗೆ? ನಾನು ದಿನ ತಿನ್ನಲ್ಲ. ಪಾಯಿಂಟ್ ನೋಟಿಗೆ ನಾನು ತಿಂದಿದ್ದೆ 2. ನಂಗೂ ಎಷ್ಟು? ನೀನೆಷ್ಟು ತಿಂದೆ? ಯೋಚನೆ ಮಾಡ್ತಾವೆ 2. ನಂದು ಮಾಡು. ದೊಡಮ್ಮ ನಂಗೊಂದು ಲಡ್ಡು ಹಂಗೆ. ನಾನು ಎಷ್ಟು ತಿಂದೆ? ಮೇಲ್ಗಡೆ ಒಂದು, ಬೇಡ ನಂಗೆ ಇಲ್ಲೊಂದು, ತಿರ್ಗಾ ಮೇಲೊಂದು. ನಾನು ಒಟ್ಟು 3 ತಿಂದೆ. ನೋಡಿದೆ 3 ಸಾಕ? 3 ಅಷ್ಟೇ ತಿಂದೆ. 3 ಫುಲ್ ತಿಂದಿಲ್ಲ. ಲಾಸ್ಟ್ ಅಂತ ಸ್ವಲ್ಪ ತಿಂದಷ್ಟು ಗೋಬಿ ಬಂತು. ಗೋಬಿ ಬ್ಯಾಟಿಂಗ್ ಮಾಡ್ಕೊಂಡು ಕೆಳಗೆ ಬಂತು. ಗೋಬಿ ಎಷ್ಟು ತಿಂದ? ಎಷ್ಟು ಗ್ರಾಮ್? ಎಷ್ಟು kg ಗ್ರಾಮ್? KG ಎಲ್ಲ ಇಲ್ಲ, ನನಗೆ ಹಾಕಿದ್ದು ನಾನು ತಿಂದೆ, ನನ್ನ ಹಸ್ಬೆಂಡಿಗೆ ಹಾಕಿದ್ದು ನಾನು ತಿಂದೆ. ಆಮೇಲೆ ಮತ್ತೆ ಇವಾಗ ಮತ್ತೆ ನನಗೋಸ್ಕರ ಅಂತ ಮಾಡಿ ತೊಗೊಂಬಂದು ಕೊಟ್ಟರು. ಅದನ್ನು ನಾನು, ಸುಪ್ರಿಯಾ, ಸ್ಪಂದನ ಎಲ್ಲ ತಿಂದು. ಸ್ಪಂದನ ಅಂದರೆ ಇವರು, ಯೋಗೇಶ ಅಂದರೆ ಸುಪ್ರಿಯಾ ಅಂದರೆ ಇವರು. ನಾವು ಇಷ್ಟು ಜನ ಗೋಬಿ ತಿಂದು ಸಾಕಾಗಿ ಮತ್ತೆ ಮಿಕ್ಕಿರೋದನ್ನ ಬೌಲಿಗೆ ಹಾಕೊಂಡು ತೊಗೊಂಬಂದು ಇಲ್ಲ ಎಲ್ಲರೂ ಗೋಬಿ ಬೇಕಂತ ಕೇಳಿ ಎಲ್ಲರೂ ಖಾಲಿ ಮಾಡಿದ್ರು. ಕೆಳಗೆ ಬಂದಮೇಲೆಲ್ಲ ಇವನೇ ತಿಂದ ದ ಮೇನ್ ಕಲ್ಪ್ರಿಟ್. ಸೊ ನಾನು ಏನೂ ತಿಂದಿಲ್ಲ ಅಣ್ಣ. ಸೊ ಈ ಮಕ್ಕ ಏನೋ ಮೀಮ್ ಹೇಳ್ತಿದ್ದಾರೆ ನೋಡಿ ಗೈಸ್. ಏನು ಅಣ್ಣ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಅಣ್ಣ. ಯಾರು ಮಾರಿ. ಸೊ ಫುಲ್ ಟಯರ್ಡ್ ಆಗಿ ಕುತ್ಕೊಂಡ್ಬಿಟ್ಟಿದ್ದೀವಿ ಈಗ. ನಮ್ಮ ಅಕ್ಕ ಅಂತೂ ಟಯರ್ಡ್ ಗೈಸ್. ಟಯರ್ಡ್ ಅಂತ ಟಯರ್ಡಕ್ಕೆ ಮುಖ ನೋಡಿ, ಮುಖ ಫುಲ್ ಶೆಕೆ ಆಗ್ತದೆ. ನಾನು ಹೆಂಗೆ ರೆಡಿ ಆಗಿದ್ದೀನಿ ನಾನು ತೋರಿಸೇ ಇಲ್ಲ ಅಲ್ವಾ? ನೋಡಿ ಗೈಸ್, ಸ್ಯಾರಿ ಹಾಕ್ಕೊಂಡಿದ್ದೀನಿ. ಇದು ನಮ್ಮ ಅಮ್ಮಂದು. ಪಿಕಾಕ್ ಗ್ರೀನ್ ಸ್ಯಾರಿ ಇದು ಚೆನ್ನಾಗಿದೆಯಾ? ಜಸ್ಟ್ ಸಿಂಪಲ್ ಆಗಿ ರೆಡಿ ಆಗಿದೆ ಅಷ್ಟೇ. ಡೆಕೋರೇಷನ್ ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಗೈಸ್, ಇದೇ ಡೆಕೋರೇಷನ್ ನಾವು ಓಕೆ ಮಾಡಿದ್ದು ಅಕ್ಕಂಗೆ ಅಂತ. ಸೊ ಚೆನ್ನಾಗಿದೆ ಅಲ್ವಾ? ನನಗಂತೂ ತುಂಬ ಇಷ್ಟ ಆಯಿತು. ಲೈಕ್ ಯೆಲ್ಲೋ ಮತ್ತು ಆರೆಂಜ್ ಕಾಂಬಿನೇಷನಲ್ಲಿ. ಸೊ ನಿಮ್ಗೆ ಇಷ್ಟ ಆಯಿತಾ ಡೆಕೋರೇಷನ್ ಅಂತ ಕಮೆಂಟ್ ಮಾಡಿ.